ಗುರುಗಳೇ, ಏನೇನು ಹೇಳ್ಬೇಕು? 3 ನಿಮಿಷಗಳಲ್ಲಿ ಹೇಳುವಂತಹ ಸನ್ನಿವೇಶಗಳನ್ನು 30 ಸೆಕೆಂಡಿನಲ್ಲಿ ಹೇಳುವಂತದ್ದಾಗಿ ಕೊಟ್ಟರೋದಲ್ಲ ಅದನ್ನ ಅಲ್ಲ ಅಂತೇಳಿ ನಾನು ಸಾಬೀತುಪಡಿಸ್ತೀನಿ. ಮೇಷ್ಟು ಗುರುಗಳು ಹೇಳಿಕೊಟ್ಟಿರಂತ ಈ ವಾರ ಮಾತಾಡ್ತೀನಿ. ಇವತ್ತಿಗೆ ಟ್ಯೂಷನ್ ಮುಗೀತು. ನಿಮ್ಮಂತ ಶಿಷ್ಯರ ದಿನ ಒಂದು 10 ಮಂದಿ 100 ಮಂದಿ ಬಿದ್ರು ಬೇಜಾರಾಗಲ್ಲ. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಪ್ರತಿ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಯಾವ ಸ್ಪರ್ಧಿ ಮಾತಾಡುವ ಮಾತು ಎಷ್ಟು ಇಷ್ಟ ಆಗುತ್ತೋ ಗೊತ್ತಿಲ್ಲ. ಹನುಮಂತು ಮಾತಾಡುವಂತಹ ಮಾತಿಗೆ ಸುದೀಪ್ ಅವರು ಹಲವು ಬಾರಿ ಹುಬ್ಬೇರಿಸಿ ಶಭಾಷ್ ಅಂದಿದ್ದು ಉಂಟು. ಹನುಮಂತನ ಮಾತಿನಲ್ಲಿರುವಂತಹ ಕಾಮಿಡಿಗೆ ಬಿದ್ದು ಬಿದ್ದು ನಕ್ಕಿದ್ದು ಉಂಟು. ಅಷ್ಟು ಚಂದ ಹನುಮಂತನ ಮಾತು. ಹನುಮಂತು ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರೆ ಅದಕ್ಕೆ ತೂಕ ಇರುತ್ತೆ, ಅರ್ಥ ಇರುತ್ತೆ, ಹಾಗೆ ಬೇರೊಬ್ಬರಿಗೆ ಪಾಠವೂ ಆಗಿರುತ್ತೆ. ಹೀಗಾಗಿ ಕಿಚ್ಚ ಸುದೀಪ್ ಅವರು ಮಂಜು ಮತ್ತು ಚೈತ್ರಾಗೆ ಹೇಗ್ ಮಾತಾಡಬೇಕು ಎಂಬುದನ್ನ ಪ್ರತಿದಿನ ಅರ್ಧ ಗಂಟೆ ಹೇಳಿಕೊಡಿ ಎಂದು ಕಿಚ್ಚ ಸುದೀಪ್ ಅವರು ಹನುಮಂತನಿಗೆ ಹೇಳಿದ್ರು. ಅದರಂತೆ ಮಂಜು ಹನುಮಂತನ ಬಳಿ ಹೇಗ್ ಮಾತಾಡಬೇಕು ಎಂಬುದನ್ನ ಕಲಿಯಲು ಹನುಮಂತನ ಬಳಿ ಬಂದಿದ್ದಾರೆ. ಹಾಗಾದ್ರೆ ಮೇಷ್ಟ್ರು ಹನುಮಂತು ಸ್ಟೂಡೆಂಟ್ ಮಂಜನಿಗೆ ಮಾಡಿದಂತ ಪಾಠ ಹೇಗಿತ್ತು ಬನ್ನಿ ನೋಡ್ಕೊಂಡು ಬರೋಣ. ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಅನ್ನ ಮುಗಿಸಿ ಮಂಜು ಸ್ಕೂಲ್ ಹುಡುಗನಂತೆ ಹನುಮಂತನ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ದಾರೆ. ಈ ರೀತಿ ಮಂಜು ಕ್ಲಾಸ್ ಕೇಳಿದ್ದು ನಿಜಕ್ಕೂ ಮೇಷ್ಟ್ರು ಹನುಮಂತನ ಮೇಲಿರುವಂತ ಗೌರವಕ್ಕ ಅಥವಾ ವೀಕೆಂಡ್ ನಲ್ಲಿ ಈ ಟಾಪಿಕ್ ಮೂಲಕ ಜನರನ್ನ ಮತ್ತು ಸುದೀಪ್ ಅವರನ್ನ ಮೆಚ್ಚಿಸೋದಕ್ಕ? ಮಂಜು ಕ್ಲಾಸ್ ಕೇಳಿರುವುದರ ಹಿಂದೆ ಏನಾದ್ರೂ ಗ್ರೇ ಏರಿಯಾ ಸ್ಟ್ರಾಟಜಿ ಇದೆಯಾ? ಬನ್ನಿ ನೋಡೋಣ. ಪ್ರತಿ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಏನಾದ್ರೂ ವಿಷಯದ ಬಗ್ಗೆ ಮಾತಾಡಬೇಕು, ಹಲವು ಟಾಪಿಕ್ಗಳನ್ನ ಕವರ್ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಟಾಪಿಕ್ಗಳನ್ನ ಹೊತ್ಕೊಂಡು ಬಂದಿರ್ತಾರೆ. ಆದ್ರೆ ಇಲ್ಲಿ ಚೈತ್ರ ಮತ್ತೆ ಮಂಜು ಅವರು ಏನಾದ್ರೂ ಪ್ರಶ್ನೆಯನ್ನ ಸುದೀಪ್ ಅವರು ಕೇಳಿದಾಗ ಅವರು ಕೊಡುವಂತ ಉತ್ತರ ಹೇಗಿರುತ್ತೆ ಅಂತಂದ್ರೆ ಅರ್ಧ 1 ಗಂಟೆಗಳ ಕಾಲ ಅವರು ಸ್ಪೀಚ್ ಗಳನ್ನ ಕೊಡ್ತಾರೆ. ಸೊ ಆ ಸ್ಪೀಚ್ ಗಳಲ್ಲಿ ಎಷ್ಟು ನ್ಯಾಯವಾದ ಉತ್ತರ ಇರುತ್ತೆ ಅನ್ನೋದಕ್ಕಿಂತ ಎಷ್ಟು ಗೊಂದಲಗಳಿಂದ ಕೂಡಿರುತ್ತೆ ಅನ್ನೋದೇ ಇಲ್ಲಿ ಟಾಪಿಕ್ ಆಗ್ಬಿಟ್ಟಿರುತ್ತೆ. ಸೊ ಹೀಗಾಗಿ ನಾನ್ ಕೇಳಿರುವಂತ ಪ್ರಶ್ನೆ ಏನು, ನೀವು ಕೊಟ್ಟಿರೋ ಉತ್ತರ ಏನು ಅನ್ನೋ ಮಟ್ಟಿಗೆ ಸುದೀಪ್ ಅವರು ತಲೆ ಕೆಡಿಸಿಕೊಂಡಿದ್ದು ಕೂಡ ಉಂಟು. ಸೊ ಹೀಗಾಗಿ ಇವರಿಬ್ಬರಿಗೂ ಎಷ್ಟು ಬಾರಿ ಹೇಳಿದ್ರು ಸಹಿತ ಇವರು 1 ವರ್ಡ್ ಅಲ್ಲಿ ಆನ್ಸರ್ ಮಾಡೋದನ್ನ ಕಲಿತಾ ಇಲ್ಲ. ಹೀಗಾಗಿ ಹನುಮಂತನಿಗೆ ನೀವೇ ಇವರಿಗೆ ಸರಿಯಾದ ಗುರು, ನೀವೇ ಇವರಿಗೆ ಪಾಠ ಹೇಳ್ಕೊಡಿ. ಪ್ರತಿದಿನ ಅರ್ಧ ಗಂಟೆ ಇವರು ನಿಮ್ಮ ಬಳಿ ಬಂದು ಪಾಠ ಕೇಳ್ತಾರೆ, ನೀವು ಟ್ಯೂಷನ್ ಹೇಳ್ಕೊಡ್ತೀರಾ ಅಂತ ಹೇಳಿ ಹನುಮಂತನಿಗೆ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಅದರಂತೆ ಮಂಜು ಅವರು ಯಥಾವತ್ತಾಗಿ ಬಿಗ್ ಬಾಸ್ ಕೊಡುವಂತ ಟಾಸ್ಕ್ ಗಳನ್ನ ಮುಗಿಸ್ಕೊಂಡು ಹನುಮಂತನ ಬಳಿ ಹೇಗ್ ಮಾತಾಡಬೇಕು ಗುರುವೇ ಹೇಳಿಕೊಡಿ ಅಂತ ಹೇಳಿ ಹನುಮಂತನ ಬಳಿ ಒಳ್ಳೆ ಸ್ಕೂಲ್ ಹುಡುಗನ ತರ ಬಂದಿದ್ದಾರೆ. ನೋಡಿ, 3 ನಿಮಿಷಗಳ ಕಾಲ ಮಾತನಾಡುವಂತ ಮಾತನ್ನ ಹೇಗೆ 3 ಸೆಕೆಂಡಿಗೆ ಟ್ರಿಮ್ ಮಾಡಬೇಕು, ಮತ್ತೆ ಅರ್ಧ ಗಂಟೆಗಳ ಕಾಲ ಮಾತನಾಡುವಂತ ಮಾತುಗಳನ್ನ ಹೇಗೆ 3 ನಿಮಿಷಕ್ಕೆ ಟ್ರಿಮ್ ಮಾಡಬೇಕು, ಹೇಗೆ ಅರ್ಥಗರ್ಭಿತವಾಗಿ ಮಾತಾಡಬೇಕು ಹೇಳಿಕೊಡಿ ಅಂತ ಹೇಳಿ ಮಂಜು ಇಲ್ಲಿ ಹನುಮಂತನಿಗೆ ಕೇಳ್ತಾರೆ. ಆಗ ಹನುಮಂತು ಬಿದ್ದನಾಗ್ತಾರೆ ಅವರು. ಯಾಕೆ ಅಂತಂದ್ರೆ ಅವ್ರಿಗೊಂಥರ ತಮಾಷೆ ಅನ್ಸುತ್ತೆ. ಅಂದ್ರೆ ಮಂಜು ಒಬ್ಬ ಹನುಮಂತನಕ್ಕಿಂತ ಅವರು ದೊಡ್ಡವರು, ಹಿರಿಯರು, ಕಲಾವಿದರು, ವಿದ್ಯಾವಂತರು, ಇಷ್ಟೆಲ್ಲ ಇದ್ರೂ ಸಹಿತ ಹನುಮಂತನ ಬಳಿ ಅವರು ಈ ರೀತಿ ಹೇಗ್ ಮಾತಾಡ್ಬೇಕು ಅಂತ ಕೇಳಲಿಕ್ಕೆ ಅಂತ ಬಂದಾಗ ಆಗ ಹನುಮಂತನಿಗೆ ಕೊಂಚ ಮುಜುಗರ ಅಂತ ಅನ್ಸುತ್ತೆ. ಆದ್ರೂ ಪರವಾಗಿಲ್ಲ, ಮಂಜು ಅವರು ನೀವು ನಮಗೆ ಪಾಠ ಹೇಳಿಕೊಡಿ ಅಂತ ಹೇಳಿ ಇಲ್ಲಿ ಮಂಜು ಅವರು ಮಾತು ಮುಂದುವರಿಸಿ ಹನುಮಂತನಿಗೆ ಕೇಳ್ತಾರೆ. ಆಗ ಹೆಂಗ್ ಹೇಳ್ಕೊಡ್ಬೇಕು, ಏನ್ ಹೇಳ್ಕೊಡ್ಬೇಕು ಹೇಳಿ ಅಂತ ಕೇಳ್ತಾರೆ. ಆಗ ಮಂಜು ಅವರು ಹೇಳ್ತಾರೆ, ನೋಡಿ ಈಗ ವೀಕೆಂಡ್ ನಲ್ಲಿ SR ನೋ ಪ್ರಶ್ನೆಗಳನ್ನ ಕೇಳಿರ್ತಾರೆ, ಅದಕ್ಕೆ ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕು. SR ನೋ ಪ್ರಶ್ನೆಯನ್ನ ಕೇಳಿದಾಗ ಹಲವರು ಎಲ್ಲರೂ ಕೂಡ ಒಂದೊಂದು ರೀಸನ್ ಗಳನ್ನ ಕೊಟ್ಟಿರ್ತಾರೆ. ಸೊ ಎಲ್ರಿಗೂ ಕೂಡ ನಾನು ಉತ್ತರನ ಕೊಡ್ಬೇಕಾಗಿರತ್ತೆ, ಅಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆ ಹೋಗ್ಬಿಡತ್ತೆ. ಸೊ ಅದನ್ನ ಹೆಂಗ್ ಟ್ರಿಮ್ ಮಾಡಬೇಕು, ಎಲ್ರಿಗೂ 1 ಲೈನ್ ಅಥವಾ 2 ಲೈನ್ ನಲ್ಲಿ ನಾನು ಹೆಂಗೆ ಉತ್ತರ ಕೊಡಬೇಕು ಹೇಳ್ಕೊಡಿ ಅಂತ ಹೇಳಿ ಮಂಜು ಅವರು ಕೇಳ್ತಾರೆ. ಸೊ ಆಗ ಹನುಮಂತು ಕೊಟ್ಟಿರುವಂತ ಉತ್ತರ ಎಷ್ಟು ಚೆನ್ನಾಗಿತ್ತು ನೋಡಿ. ನೀವು ಕೊಟ್ಟಿರೋದು ಆಗ ಹನುಮಂತ ಲಮಾಣಿ ಒಂದು ಉದಾಹರಣೆ ಮೂಲಕ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅನ್ನೋದನ್ನ ಅಲ್ಲಿ ಮಂಜು ಅವರಿಗೆ ಹೇಳ್ಕೊಡ್ತಾರೆ. ಹೇಗೆ ಅಂತ ಅಂದ್ರೆ, ಈಗ ಯಾರಿಗೋ ನಾವು ಕಳಪೆಯನ್ನ ಕೊಡಬೇಕಾಗಿರತ್ತೆ ಅಥವಾ ಉತ್ತಮವನ್ನ ಕೊಡಬೇಕಾಗಿರತ್ತೆ, ಅದನ್ನ ಯಾವ ರೀತಿ ಕೊಡಬೇಕು, ಇಲ್ಲಿ ಅವರು ಕಳಪೆಗೆ ಯಾಕೆ ಅವರು ಸರಿಯಾದ ವ್ಯಕ್ತಿ, ಸೂಕ್ತವಾದಂತಹ ವ್ಯಕ್ತಿ ಅನ್ನೋದನ್ನ ಇರುವಂತಹ ಕಾರಣವನ್ನ ಸ್ಪಷ್ಟವಾಗಿ ಹೇಳಬೇಕು. ಸೊ ಅಲ್ಲಿ ನಮ್ಮ ಮಾತನ್ನ ಅಲ್ಲಿ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ನಾವಿಲ್ಲಿ ಉತ್ತಮ ಅಂತ ಬಂದಾಗ ಕೂಡ ಅಷ್ಟೇ ಅದನ್ನೇ ಉಲ್ಟಾ,
ಯಾವ ಒಂದು ಕಾರಣಕ್ಕಾಗಿ ಅವರು ಉತ್ತಮ ಅನ್ನೋದಕ್ಕೆ ಅವರು ಅರ್ಹರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಅದನ್ನು ಕೂಡ ಸ್ಪಷ್ಟವಾಗಿ ಹೇಳಬೇಕು. ಸೊ ಆಗ್ಲೂ ಕೂಡ ನಾವು ಹೇಳಿರುವಂತ ಮಾತನ್ನ ಜನ ಒಪ್ಕೊಳ್ತಾರೆ ಅಂತ ಹೇಳಿ ಹನುಮಂತ್ ಹೇಳ್ತಾರೆ. ಒಂದ್ ವೇಳೆ ವೀಕೆಂಡ್ ನಲ್ಲಿ ನಾಲಾಯಕ್ ಅಂತ ಹೇಳಿ ಒಂದು ಕಿರೀಟವನ್ನ ಕೊಟ್ಟಿರ್ತಾರೆ. ಸೊ ಆ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು, ಯಾವ ರೀತಿ ಮಾತಾಡ್ಬೇಕು ಅಂತ ಹೇಳ್ತಾರೆ. ಆಗ ಏನು ಅಂತಂದ್ರೆ, ನೀವು ನಾಲಾಯಕ್ ಅಂತ ಕೊಟ್ಟಿರಿ, ನಾನು ನಾಲಾಯಕ್ ಅಲ್ಲ, ಬಟ್ ನಿಮಗ್ ಅನ್ಸಾಯ್ತಂತಂದ್ರೆ ನಾನು ಅದನ್ನ ಒಪ್ಕೊಳ್ತೀನಿ. ಬಟ್ ನಾಲಾಯಕ್ ಅಂತ ಹೇಳಿ ನೀವೇನ್ ಅನ್ಕೊಂಡಿದ್ದೀರಲ್ಲ, ನಾನು ಅದನ್ನ ಆದಷ್ಟು ಬೇಗ ನಾನು ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀನಿ. ನೀವೆಲ್ಲ ನಾಲಾಯಕ್ ಅಂತ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಈ ರೀತಿ ಒಪ್ಕೊಳ್ಬೇಕು ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನ. ಬಟ್ ಅದರಂತೆ ನಾವು ಅದರ ವಿರುದ್ಧವಾಗಿ ನಡಿಬೇಕು ಅಂತಂದ್ರೆ ನಾವು ನಾಲಾಯಕ್ ಅಲ್ಲ ಅನ್ನೋದನ್ನ ನಾವು ಪ್ರೂವ್ ಮಾಡ್ಕೊಳ್ಬೇಕು ನಮ್ಮ ಒಂದು ನಡೆ ಮೂಲಕ ಅಂತ ಹೇಳಿ ಇಲ್ಲಿ ಹನುಮಂತ ಲಮಾಣಿ ಮಂಜು ಅವ್ರಿಗೆ ಹೇಳ್ಕೊಡ್ತಾರೆ. ಸೊ ಮಂಜು ಅವರು ಇದನ್ನೆಲ್ಲ ಕೇಳಿದ ನಂತರ ಇವತ್ತಿಗೆ ಇದಿಷ್ಟು ಕ್ಲಾಸ್ ಮುಗೀತು, ನಾನೀಗ ನೆಕ್ಸ್ಟ್ ಅಡಿಗೆ ಮಾಡೋ ಕೆಲ್ಸಕ್ಕೆ ಹೋಗ್ಬೇಕು ಗುರುಗಳೇ, ನಾನು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಮೇಷ್ಟ್ರಿಗೆ ಅವರು ಕೈ ಮುಗಿದು ಹೋಗಿ ಹೇಳ್ತಾರೆ. ನಂತರ ಇಲ್ಲಿ ಮೇಷ್ಟ್ರಾಗಿರುವಂತಹ ಹನುಮಂತು, ನಿಮ್ಮಂತ ಸ್ಟೂಡೆಂಟ್ಸ್ಗಳು ಬರ್ತಿದ್ರೆ ಅಂದ್ರೆ ನಿಮ್ಮಂತ ಶಿಷ್ಯರು ಬಂದ್ರೆ 110 ಅಲ್ಲ 100 ಜನ ಬಂದ್ರು ಸಹಿತ ನಾವು ಹೇಳ್ಕೊಡ್ತೀವಿ. ನಿಮಗಿರುವಂತ ಆ ಆಸಕ್ತಿ, ಕಲಿಯುವ ಆಸಕ್ತಿ ಇದೆಯಲ್ಲ, ಅದು ನನಗೆ ತುಂಬಾ ಇಷ್ಟ ಆಯ್ತು. ನಿಮ್ಮಂತವ್ರು 100 ಅಲ್ಲ 1000 ಬಂದ್ರು ಸಹಿತ ನಾನು ಕಲಿಸ್ಕೊಡಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋ ಒಂದು ಲೆಕ್ಕದಲ್ಲಿ ಇಲ್ಲಿ ಹನುಮಂತ ಲಮಾಣಿ ಮಂಜು ಅವ್ರಿಗೆ ಮಾತಾಡ್ತಾರೆ. ಇಲ್ಲಿ ಹನುಮಂತ ಲಮಾಣಿ ಮಂಜು ಅವ್ರಿಗೆ ಪಾಠ ಹೇಳ್ಕೊಡುವಂತ ಸಂದರ್ಭದಲ್ಲಿ ಕಸ ಹೊಡ್ಕೊಂಡು ನಿಂತಿದ್ದಂತ ಧನರಾಜ್ ಅವರು ಕಸ ಹೊಡೆಯೋದನ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲಿ ಹನುಮಂತ ಲಮಾಣಿ ಮಂಜು ಅವ್ರಿಗೆ ಹೇಳ್ಕೊಡ್ತಾ ಇರುವಂತ ಆ ಪಾಠನ ಕೇಳಿಸ್ಕೊಳಕ್ ಬಂದಿದ್ದಾರೆ. ನೋಡಿ, ಅಂದ್ರೆ ಮನೆಯವರಿಗೆ ಎಲ್ಲರಿಗೂ ಕೂಡ ಆಸಕ್ತಿ ಇದೆ. ಹನುಮಂತ ಲಮಾಣಿ ಅವ್ರು ಏನೇ ಮಾತಾಡ್ಲಿ, ಅವ್ರು ಯಾರಿಗಾದ್ರೂ ಏನಾದ್ರೂ ಹೇಳ್ತಾ ಇದ್ರೆ ಅದರೆಲ್ಲದರಲ್ಲೂ ಕೂಡ ಒಂದು ಅರ್ಥ ಇರುತ್ತೆ, ತೂಕ ಇರುತ್ತೆ ಅನ್ನೋದು ಎಲ್ಲರೂ ಕೂಡ ಒಪ್ಕೊಂಡ್ ಬಿಟ್ಟಿದ್ದಾರೆ. ಸೊ ಇಲ್ಲಿ ನಾನು ಏನಾದ್ರೂ ಕಲಿಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಧನರಾಜ್ ಅವರು ಕೂಡ ಬಂದಿದ್ದಾರೆ. ಮತ್ತೆ ಇಲ್ಲಿ ಸುರೇಶ್ ಅವರು ಮಲ್ಕೊಂಡಿರ್ತಾರೆ, ಅವ್ರವ್ರ ಪಾಡಿಗೆ ಅವ್ರು ಮಲ್ಕೊಂಡಿರ್ತಾರೆ, ಏನೋ ಮಾಡ್ತಿರ್ತಾರೆ. ಆದ್ರೆ ಇಲ್ಲಿ ಇವರಿಬ್ಬರ ಕಾನ್ವರ್ಜೇಷನ್ ನ ಸುರೇಶ್ ಅವರು ಕೂಡ ಕಿವಿ ಕೊಟ್ಟು ಕೇಳಿಸ್ಕೊಂತಾರೆ. ಮತ್ತೆ ಆ ಕಾನ್ವರ್ಜೇಷನ್ ಮಧ್ಯೆ ಅವರು ಕೂಡ ಆಗಾಗ ಮಾತಾಡ್ತಿರ್ತಾರೆ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಗೋಲ್ಡ್ ಸುರೇಶ್ ಅವರು ಕೂಡ ಹನುಮಂತ ಲಮಾಣಿ ಅವರ ಮಾತನ್ನ ಕೇಳಲಿಕ್ಕೆ ಅವ್ರಿಗೆ ಆಸಕ್ತಿ ಇದೆ ಅಂತ ಅರ್ಥ. ಇಲ್ಲಿ ಮತ್ತೆ ಚೈತ್ರ ಅವ್ರಿಗೂ ಕೂಡ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರಲ್ಲ, ಚೈತ್ರ ಅವರು ಎಲ್ಲಿ ಕಾಣಿಸ್ಲೇ ಇಲ್ಲಲ್ಲ, ಅವ್ರಿಗೇನ್ ಪಾಠ ಬೇಡವಂತ ಅಂತ ಹೇಳಿ ಪ್ರಶ್ನೆ ಬರ್ಬೋದು. ಆದ್ರೆ ಅದ್ ಯಾಕೋ ಏನೋ ಅದು ಎಪಿಸೋಡ್ ನಲ್ಲಿ ತೋರಿಸಿಲ್ವೋ, ಅಥವಾ ಇಲ್ಲಿ ಚೈತ್ರ ಅವರು ಹನುಮಂತನ ಬಳಿ ಪಾಠ ಕೇಳಲಿಕ್ಕೆ ಅವ್ರಿಗೆ ಇಷ್ಟ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಚೈತ್ರ ಅವರು ಹನುಮಂತನ ಬಳಿ ಪಾಠ ಕೇಳಿದ್ದನ್ನ ನಾವು ನೋಡಿಲ್ಲ. ಬಟ್ ಇಲ್ಲಿ ಮಂಜುಗಿಂತ ಚೈತ್ರಗೆ ಇದು ಅತಿ ಅವಶ್ಯಕವಾಗಿರುವಂತಹ ಪಾಠ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಅವ್ರಿಗೆ ಏನೇ ಒಂದು ಪ್ರಶ್ನೆಯನ್ನ ಕೇಳಿದಾಗ ಅವರು ಗಂಟೆಗಟ್ಟಲೆ ಏನೇನೋ ಹೇಳ್ತಾರೆ. ಕೊನೆಯದಾಗಿ ಪ್ರಶ್ನೆ ಕೇಳಿರುವಂತ ವ್ಯಕ್ತಿಗೆ ಕನ್ಫ್ಯೂಸ್ ಆಗ್ಬಿಡ್ಬೇಕು, ನಾನು ಏನ್ ಕೇಳಿದ್ದೆ, ಇವ್ರು ಏನ್ ಹೇಳಿದ್ರು ಅನ್ನೋದು. ಮತ್ತೆ ಇವರಲ್ಲಿ ಅವರು ಕೊಟ್ಟಿರುವಂತ ಆ ಉತ್ತರದಲ್ಲಿ ಸಾಕಷ್ಟು ರೀತಿಯಾದಂತ ಗೊಂದಲಗಳಿರುತ್ತೆ, ಮತ್ತೆ ಅದರಲ್ಲಿ ಹೆಚ್ಚು ನೈಜಾಂಶ ಇರೋದಿಲ್ಲ. ಸೊ ಇದೆಲ್ಲವನ್ನ ನಾವು ನೋಡಿದಾಗ ಇಲ್ಲಿ ಚೈತ್ರಾಳಿಗೂ ಕೂಡ ಇಲ್ಲಿ ಹನುಮಂತನ ಪಾಠದ ಅವಶ್ಯಕತೆ ಇದೆ. ಸೊ ಆದಷ್ಟು ಬೇಗ ಚೈತ್ರನು ಕೂಡ ಮಂಜು ಅವರಂತೆ ಕ್ಲಾಸ್ಗೆ ಅಟೆಂಡ್ ಮಾಡಿ, ಅವರು ಕೂಡ ಮೇಷ್ಟ್ರು ಹನುಮಂತ್ ಅವರ ಕ್ಲಾಸ್ಗೆ ಅಟೆಂಡ್ ಮಾಡಿ ಪಾಠವನ್ನ ಕೇಳಬೇಕು ಅಂತ ನಾವು ಕೂಡ ಅನ್ಕೊಳ್ತೀವಿ. ಈಗ ಕಾಡುವಂತಹ ಪ್ರಶ್ನೆ, ಗ್ರೇ ಏರಿಯಾ ಸ್ಟ್ರಾಟರ್ಜಿ ಮಂಜು ಅವರು ಹನುಮಂತನ ಬಳಿ ಬಂದು ಪಾಠವನ್ನ ಕೇಳ್ತಾ ಇದ್ದಾರಲ್ಲ, ಇದು ಹನುಮಂತನಂತೆ ಇವರು ಮುಗ್ಧವಾಗಿ ಪಾಠವನ್ನ ಕೇಳಲಿಕ್ಕೆ ಬಂದಿರೋದಾ, ಅಥವಾ ಇದರ ಹಿಂದೆ ಯಾವ್ದಾದ್ರು ಒಂದು ಗ್ರೇ ಏರಿಯಾ ಸ್ಟ್ರಾಟರ್ಜಿನ ಇಟ್ಕೊಂಡು ಬಂದವರ ಅಂತ ಹೇಳಿ ಒಂದಷ್ಟು ಜನಕ್ಕೆ ಕ್ಯಾಲ್ಕುಲೇಷನ್ ಅಂತೂ ಮಾಡ್ತಿರ್ತಾರೆ. ಸೊ ಆ ಕ್ಯಾಲ್ಕುಲೇಷನ್ ನಾವು ಅನಲೈಸ್ ಮಾಡೋಣ. ನೋಡಿ, ಹನುಮಂತು ಬಳಿ ಇಷ್ಟೊಂದು ಇವರು ಸಂಸ್ಕಾರವಾಗಿ ಇವರು ಬಂದು ಕೂತು ಕೇಳ್ತಾ ಇರೋದು ಎಲ್ರಿಗೂ ಕೂಡ ಇಷ್ಟ ಆಯ್ತು. ಯಾಕೆ ಅಂತಂದ್ರೆ ನಾನು ದೊಡ್ಡವನು, ನಾನು ಇವರಿಗಿಂತ ಹೆಚ್ಚು ಓದಿರೋನು, ಇದೆಲ್ಲದರ ಅಹಮ್ಮನ್ನ ಸೈಡ್ಗಿಟ್ಟು ಅವರು ಬಂದು ಗುರುಗಳೇ ಅಂತ ಹೇಳಿ ನಮಸ್ಕಾರ ಮಾಡಿ ಹನುಮಂತು ಅವರ ಜೊತೆ ನನಗೂ ಪಾಠ ಹೇಳ್ಕೊಡಿ ಅಂತ ಕೇಳಿರುವಂತ ಆ ಒಂದು ಮಾತಿತ್ತಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಒಂದೊಳ್ಳೆ ನಡವಳಿಕೆ ಅಂತಾನೂ ಕೂಡ ಹೇಳ್ಬೋದು. ಸೊ ಅವ್ರು ಅಲ್ಲೇ ಜನಗಳ ಮನಸ್ಸನ್ನ ಗೆದ್ಬಿಟ್ರು ಅರ್ಧ. ಮತ್ತೆ ಮುಂದುವರಿದು ಹನುಮಂತನ ಬಳಿ ನಾನು ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಹೇಳ್ಕೊಡಿ ದಯವಿಟ್ಟು ಅಂತ ಹೇಳಿ ಅವರು ಕೇಳಿರುವಂತ ಆ ರಿಕ್ವೆಸ್ಟಿಂಗ್ ಮನೋಭಾವ ಐತಲ್ಲ, ಅದು ಕೂಡ ಎಕ್ಸ್ಟ್ರಾರ್ಡಿನರಿ ಅಂತಾನೂ ಕೂಡ ಹೇಳ್ಬೋದು. ಇಲ್ಲಿ ಇನ್ನೊಂದು ಸ್ಟ್ರಾಟರ್ಜಿ ವಿಚಾರಕ್ಕೆ ಅಂತ ಬಂದಾಗ ಆಬ್ವಿಯಸ್ಲಿ ಹನುಮಂತು ಈಗ ಬಿಗ್ ಬಾಸ್ ನ TRP ಕಿಂಗ್ ಅಂತೂ ಆಗಿದ್ದಾರೆ. ಇಲ್ಲಿ ಹನುಮಂತನ ಬಳಿ ಹೆಚ್ಚೆಚ್ಚು ಗುರುತಿಸ್ಕೊಳ್ತಾ ಇದ್ರೆ ಹೆಚ್ಚು ನಾವು ಕಾಣಿಸ್ಕೊಳ್ತೀವಿ ಅನ್ನೋ ಒಂದು ಐಡಿಯಾ ಅಂತೂ, ಥಾಟ್ ಅಂತೂ ಇಲ್ಲಿ ಮಂಜು ಬಳಿ ಅಂತೂ ಇದೆ, ಅದಂತೂ ಖಂಡಿತ. ನಂತರ ಇಲ್ಲಿ ಹನುಮಂತನಿಗೆ ಇಷ್ಟೊಂದು ಚೆನ್ನಾಗಿ ಅವ್ರ ಜೊತೆ ಮಾತಾಡ್ತಾ ಇದ್ರೆ ಜನಗಳ ಕಣ್ಣಿಗೆ ನಾವು ಮತ್ತೆ ಒಳ್ಳೆಯವರಾಗಿ ಕಾಣಿಸ್ಕೊಳ್ತೀವಿ, ಮತ್ತೆ ಇನ್ನಷ್ಟು ಹತ್ತಿರ ಆಗ್ತೇವೆ. ತದನಂತರ ಇಲ್ಲಿ ಇನ್ನೊಂದು ವಿಚಾರವೂ ಕೂಡ ಇದೆ.
ನಾವು ಈ ರೀತಿಯಾಗಿ ಸಂಸ್ಕಾರವಾಗಿ ಇವ್ರ ಹತ್ರ ಪಾಠವನ್ನ ಕೇಳಲಿಕ್ಕೆ ಅಂತ ಹೋದಾಗ ಜನಗಳಿಗೆ ಇಷ್ಟ ಆಗುತ್ತೆ, ನನ್ನನ್ನ ಪ್ರೀತಿಸುವ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅದರ ಜೊತೆಗೆ ವೀಕೆಂಡ್ ನಲ್ಲಿ ನಾನು ಹನುಮಂತನ ಬಳಿ ಪಾಠ ಕೇಳಿರುವಂತ ವಿಚಾರ ಹೈಲೈಟ್ ಆಗುತ್ತೆ. ಮತ್ತೆ ಸುದೀಪ್ ಅವರು ಆ ವಿಚಾರವನ್ನ ಹೈಲೈಟ್ ಮಾಡಿ ಮಾತಾಡ್ತಾರೆ. ಗೊತ್ತಿಲ್ಲ, ಉತ್ತಮ ಕೊಟ್ರು ಕೊಡ್ಬೋದು. ಅದರ ಜೊತೆಗೆ ಇಲ್ಲಿ ಚಪ್ಪಾಳೆ ಮತ್ತೊಮ್ಮೆ ನನಗೆ ಸಿಗ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ನಡೆದುಕೊಂಡಿರುವಂತ ಆ ರೀತಿ ನೀತಿ ಏನಿತ್ತಲ್ಲ ಅದು ತುಂಬಾ ಚೆನ್ನಾಗಿತ್ತು ಅಂತಾನು ಕೂಡ ಹೇಳ್ಬೋದು. ಇನ್ನು ಚೈತ್ರಾ ಬಂದು ಹೀಗೆ ಮಂಜು ಅವರಂತೆ ಬಂದು ಪಾಠವನ್ನ ಕೇಳಬೇಕಾಗಿತ್ತು, ಆದ್ರೆ ಅವರು ಕೇಳಿಲ್ಲ. ಅದ್ ಯಾಕೆ ಏನು ಅನ್ನೋದು ವೀಕೆಂಡ್ ನಲ್ಲಿ ಚರ್ಚೆ ಆಗತ್ತೆ, ಕಾದ್ ನೋಡೋಣ. ಒಟ್ಟಿನಲ್ಲಿ ಕಿಚ್ಚ ಸುದೀಪ್ ಅವರು ಈಗ ಹನುಮಂತನ ಬಳಿ ಮಂಜು ಬಂದು ಪಾಠ ಕೇಳಿರುವಂತ ವಿಚಾರವನ್ನ ಹೈಲೈಟ್ ಮಾಡೇ ಮಾಡ್ತಾರೆ, ಅಪ್ರಿಸಿಯೇಷನ್ ಕೊಡ್ತಾರೆ. ಬಟ್ ಇಲ್ಲಿ ಹನುಮಂತನ ಕಾಲ್ ಎಳಿತಾರೆ ಅನ್ನೋದು ಇಲ್ಲಿ ವಿಷಯ. ಯಾಕೆ ಅಂತಂದ್ರೆ ಹನುಮಂತ ಅವರು ಮಂಜು ಅವರಿಗೆ ಹೇಳ್ಕೊಡ್ತಾ ಇರುವಂತ ಆ ಟ್ರಿಕ್ಸ್ ಗಳನ್ನ ಇಲ್ಲಿ ಸುದೀಪ್ ಅವರು ಮತ್ತೆ ಕೇಳಬಹುದು ಅನ್ನೋದಿದೆ. ಯಾಕೆ ಅಂತಂದ್ರೆ ಇವರು ಹಾಗಾದ್ರೆ ನೀವು ಒಂದಿಷ್ಟು ಟ್ರಿಕ್ಸ್ ಗಳನ್ನ ಇಟ್ಕೊಂಡೆ ನೀವೆಲ್ಲರ ಜೊತೆ ಮಾತಾಡ್ತೀರಾ ಅಂತ ಹೇಳಿ ಇಲ್ಲಿ ಸುದೀಪ್ ಅವರು ಹನುಮಂತನಿಗೆ ಪ್ರಶ್ನೆ ಮಾಡೋದು ಕೂಡ ಇರಬಹುದು. ನೋಡೋಣ ಹೇಗಿರುತ್ತೆ ಈ ಬಾರಿಯ ವೀಕೆಂಡ್. ಈ ವೀಕೆಂಡ್ ನಲ್ಲಿ ಇಲ್ಲಿ ಸ್ಟೂಡೆಂಟ್ ಆಗಿರುವಂತ ಮಂಜು ಮತ್ತೆ ಗುರುವಾಗಿರುವಂತಹ ಮೇಸ್ಟ್ರು ಹನುಮಂತ ಅವರ ವಿಚಾರ ಯಾವ ರೀತಿಯಾಗಿ ಹೈಲೈಟ್ ಆಗುತ್ತೆ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ಅದಕ್ಕೂ ಮುಂಚೆ ಈ ಗುರು ಶಿಷ್ಯರ ವಿಷಯ ನಿಮಗೆ ಎಷ್ಟು ಇಷ್ಟ ಆಯಿತು, ಮತ್ತೆ ಹನುಮಂತ ಕಲಿಸಿಕೊಟ್ಟಿರುವಂತಹ ಆ ಪಾಠದ ಬಗ್ಗೆ ನಿಮಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.